ಸದಸ್ಯತ್ವ ಅಭಿಯಾನದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಇತ್ತೀಚೆಗೆ ನಡೆದಂತ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಈ ರೀತಿಯ ಒಂದು ಆಂದೋಲನ ಅಥವಾ ಪಾದಯಾತ್ರೆಯಲ್ಲಿ ನಾವ್ಯಾರೂ ಕೂಡ ಭಾಗವಹಿಸಿರಲಿಲ್ಲ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ನಂಗೆ ಅವಕಾಶ. ಪಾದಯಾತ್ರೆಯಲ್ಲಿ ತಾವು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ತಾವು ಕೂಡ ಭಾಗವಹಿಸಿದ್ರಿ. ಮಹಿಳಾ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ಕರ್ಕೊಂಡು ಬಂದಿದ್ರಿ. ಒಂದು ರೀತಿಯ ಒಂದು ಪಾದಯಾತ್ರೆಗೆ ಒಂದು ಹೊಸ ಹುಮ್ಮಸ್ಸು, ಉತ್ಸಾಹವನ್ನ ಕೊಡ್ತಕ್ಕಂಥ ಕೆಲಸ ಮಹಿಳಾ ಮೋರ್ಚಾ ವತಿಯಿಂದ ಕೂಡ ಆಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷ, ನಂಗೆ ಹೆಮ್ಮೆ ಆಗಿದ್ದು ಏನಪ್ಪಾ ಅಂತೇಳಿ ಪಾದಯಾತ್ರೆ ಬಗ್ಗೆ ಕೇಳಿದ್ವಿ. ಹಿಂದೆ ಯಡಿಯೂರಪ್ಪನವರಿದ್ದಾಗ, ಅನಂತಕುಮಾರ್ ಜಿಯವರಿದ್ದಾಗ, VS ಆಚಾರ್ಯ, ಅನೇಕ ಹಿರಿಯರಿದ್ದಾಗ ಪಾದಯಾತ್ರೆ ಹೋರಾಟ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನೆನಪಾಗ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ನೆನಪು ಮಾಡ್ಕೊಳ್ತಕ್ಕಂಥದ್ದು ಯಡಿಯೂರಪ್ಪನವ್ರು ನೆನಪು ಮಾಡ್ಕೊಳ್ತಾರೆ. ಆದ್ರೆ ಪಾದಯಾತ್ರೆ ಅದು ಹೇಗಿರ್ತದೆ ಅಂತ ನಮ್ಗೆ ಯಾರೂ ಕೂಡ ಕಲ್ಪನೆ ಇರಲಿಲ್ಲ. ನಾವು ಮೊನ್ನೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡಬೇಕು ಬೆಂಗಳೂರಿಂದ ಮೈಸೂರಿವರೆಗೆ ಅಂತ ಹೇಳಿ ಆಲೋಚನೆ ಮಾಡಿದಾಗ ನಮ್ಮಲ್ಲೂ ಕೂಡ ಆತಂಕ ಇತ್ತು. ಸಮಯದ ಅಭಾವ, ತಯಾರಿ ಇನ್ನೂ ಆಗಿರಲಿಲ್ಲ. 5 ದಿನಗಳು ಮಾತ್ರ ಇತ್ತು. ನಮ್ಮಲ್ಲೂ ಕೂಡ ಸ್ವಲ್ಪ ಗೊಂದಲ ಇತ್ತು. ಪಾದಯಾತ್ರೆ ಆಗಬೇಕೋ ಬೇಡೋ ಅಂತಕ್ಕಂಥ ತಾವೆಲ್ಲ ನೋಡಿದಿರಿ, ಪತ್ರಿಕೆ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದಿರಿ. ಕೇಂದ್ರದ ವರಿಷ್ಠರಿಗೂ ಕೂಡ ಸ್ವಲ್ಪ ಆತಂಕ ಇತ್ತು, ಹೇಗಾಗುತ್ತೆ ಅನ್ನೋ ಪಾದಯಾತ್ರೆ. ನಾನು ಪಕ್ಷದ ವರಿಷ್ಠರಿಗೆ ವಿಶ್ವಾಸನ ಕೊಟ್ಟಿದ್ದೆ. ನಿಶ್ಚಿತವಾಗಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ಈ ಒಂದು ಆಂದೋಲನ ಆಗ್ತದೆ. ನಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತದೆ. ನೀವು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಅಂತೇಳಿ ಆ ಪಾದಯಾತ್ರೆಗೆ ಚಾಲನೆಯನ್ನು ಕೂಡ ನಾವು ಕೊಟ್ವಿ. ತಮಗೆ ಗೊತ್ತಿರಲಿ, ಮೊದಲ ದಿನ 8 ರಿಂದ 10 ಸಾವಿರ ಜನ ಇದ್ರು. ಎರಡನೇ ದಿನ 10 ರಿಂದ 14-15 ಸಾವಿರ ಜನ ಇದ್ರು. ಮೂರನೇ ದಿನ 15 ರಿಂದ 18 ಸಾವಿರ ಜನ ಇದ್ರು. ನಾಲ್ಕನೇ ದಿನ 25 ಸಾವಿರ ಜನ ಇದ್ರು. ಒಂದೇ ದಿನದಲ್ಲಿ ಪಾದಯಾತ್ರೆ. ಅಂದ್ರೆ ಒಟ್ಟಾರೆಯಾಗಿ ಲಕ್ಷ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಆಡಳಿತ ಪಕ್ಷದವರು ಎಷ್ಟು ಆತಂಕಕ್ಕೆ ಒಳಗಾಗಿದ್ರು ಅಂತ ಹೇಳಿದ್ರೆ, ನಮ್ಮ ಪಾದಯಾತ್ರೆ ಶುರುವಾಗ್ತಕ್ಕಂಥ ಮುಂಚಿತವಾಗಿ ಅವ್ರದ್ದು ಒಂದು ಜನಾಂದೋಲನ. ಬಹುಶಃ ನಾನು ಅಥವಾ ಅನೇಕ ಹಿರಿಯರು ಹೇಳಿದಾಗೆ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಇಷ್ಟು ಆತಂಕಕ್ಕೆ ಒಳಗಾಗಿದ್ದಂತ ಸಂದರ್ಭ ಯಾವತ್ತೂ ಕೂಡ ಇರಲಿಲ್ಲ. ಅಷ್ಟು ಆತಂಕದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರು ಅಂತಕ್ಕಂಥದ್ದು. ಮತ್ತೆ ಪಾದಯಾತ್ರೆಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ವೈದ್ಯಕೀಯ ವ್ಯವಸ್ಥೆಗಳು ಇರ್ಬೋದು, ವೈದ್ಯಕೀಯ ಪ್ರಕೋಷ್ಠದಿಂದ ಮಾಡಿದಂತ ವ್ಯವಸ್ಥೆಗಳು ಎಲ್ಲವೂ ಕೂಡ ಇಷ್ಟು ವ್ಯವಸ್ಥಿತವಾಗಿ ಆಗ್ತದೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಪಾದಯಾತ್ರೆ ಯಶಸ್ವಿ ಆಯಿತು. ಕೊನೆ ದಿನ 70-80 ಸಾವಿರ ಜನ ಸೇರಿದ್ರು. ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅದು ಇನ್ನೂ ಕೂಡ ಅದಕ್ಕಿಂತ ಹೆಚ್ಚು ನಂಗೆ ಸಂತೋಷ ತಂದುಕೊಟ್ಟಿದ್ದು, ಒಂದು ಕಡೆ ಕೇಂದ್ರದ ನಮ್ಮ ಹಿರಿಯರು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಮಾನ್ಯ ಅಮಿತ್ ಶಾ ಜಿಯವರು, ನಡ್ಡಾಜಿಯವರು, ಸಂತೋಷ್ ಜಿಯವರು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷ ಕೂಡ ಇಷ್ಟು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅದು ಅದಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದಂತ ಸಂಗತಿ ಅಂತ ಹೇಳಿದ್ರೆ, ಪಾದಯಾತ್ರೆ ಪೋಸ್ಟ್ ಇಂಪ್ಯಾಕ್ಟ್ ರಾಜ್ಯದಲ್ಲಿ ನಾನು ಎಲ್ಲೇ ಹೋದ್ರು, ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ಕೂಡ ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಅವರು ಕೂಡ ವಿಜಯಣ್ಣ ಅಂತೇಳಿ ವಿಶ್ ಮಾಡ್ತಕ್ಕಂಥದ್ದು. ಅಂದ್ರೆ ಒಂದು ಹೋರಾಟ, ಒಂದು ಪಾದಯಾತ್ರೆ, ಅದರ ಒಂದು ಪರಿಣಾಮ ಆಗಿರ್ತದೆ ಅನ್ನೋದನ್ನ ನಾನು ಕೂಡ ಅದನ್ನ ಅನುಭವಿಸ್ತಾ ಇದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಹೋರಾಟದ ಯಶಸ್ಸಿಗೆ ತಾವು ಕೂಡ ಎಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ